Hello friends, welcome back to the session Atomic Nuclei Part 3. So now last session ಅಲ್ಲಿ ಏನು ಕಲ್ತಿದ್ವಿ radioactivity, alpha decay, beta decay ಮತ್ತೆ gamma decay. So ಇವತ್ತೇನೇನು ಕಲಿಯೋಣ ಅಂದ್ರೆ nuclear fission, controlled and uncontrolled chain reactions, nuclear reactor, then nuclear fusion reaction ಮತ್ತೆ problems. So first nuclear fission. So nuclear fission ಅಂದ್ರೆ ಏನು? When an unstable nuclei is bombarded with high energetic neutron, it splits into fragments with the release of neutron and energy. This is called as nuclear fission. So ಯಾವಾಗ ಒಂದು ಅನ್ಸ್ಟೇಬಲ್ ನ್ಯೂಕ್ಲಿಯೈಗೆ ನಾವೇನಾದ್ರೂ ಒಂದು ಎನರ್ಜೆಟಿಕ್ ನ್ಯೂಟ್ರಾನ್ ನ ಕೊಲೈಡ್ ಮಾಡಿದ್ರೆ, ಇದಕ್ಕೆ ಡಿಕ್ಕಿ ಹೊಡಿಸಿದ್ರೆ, ಸೊ ಇಲ್ಲೇನಾಗತ್ತೆ, ಎರಡು ಫ್ರಾಗ್ಮೆಂಟ್ ಆಗಿ ಈ ನ್ಯೂಕ್ಲಿಯಸ್ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ಎಕ್ಸಾಂಪಲ್ ಅಲ್ಲಿ ಯುರೇನಿಯಂ, ಬೇರಿಯಂ ಮತ್ತೆ ಕ್ರಿಪ್ಟಾನ್ ಆಗಿ ಸ್ಪ್ಲಿಟ್ ಆಗಿದೆ, ಮತ್ತೆ ನ್ಯೂಟ್ರಾನ್ ಕೂಡ ಎಮಿಟ್ ಆಗುತ್ತೆ. ಇಲ್ಲಿ ಒಂದಿದ್ದು ಎರಡು ನ್ಯೂಟ್ರಾನ್ಸ್ ಆಗಿ ಎಮಿಟ್ ಆಯ್ತು. ಸೊ ದಿಸ್ process is called as nuclear fission reaction. Next, chain reaction. So when a sustainable fission reaction in which the number of neutrons keep on multiplying till all the fissionable material gets integrated. So disintegrated ಅಂದ್ರೆ self sustainable reaction. So ಈ reaction self sustainable ಅಂದ್ರೆ ಅದೇ process ನ ಅದೇ ತನ್ನಷ್ಟಕ್ಕೆ ತಾನೇ ಕಂಟಿನ್ಯೂ ಮಾಡಬಹುದು. And the neutron will keep on multiplying till all the fissionable material gets disintegrated. ಅಂದ್ರೆ ಇಲ್ಲಿರ್ತಕ್ಕಂಥ ಪೂರ್ತಿ ಮಟೀರಿಯಲ್ ಡಿಸ್ಇಂಟಿಗ್ರೇಟ್ ಆಗೋ ತನಕನೂ ಇದು ನ್ಯೂಟ್ರಾನ್ಸ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಸ್ಟೇಜ್ ಅಲ್ಲಿ 2 ಆಗಿದೆ ಅಂದ್ರೆ ನೆಕ್ಸ್ಟ್ 4. ಸೊ ನೆಕ್ಸ್ಟ್ ಇನ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ AR². ಸೊ ಈ ತರ ಈ ನ್ಯೂಟ್ರಾನ್ಸ್ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ as chain reaction. ನೆಕ್ಸ್ಟ್ uncontrolled fission reaction. So uncontrolled ಅಂದ್ರೆ the self-sustained reaction in which the number of neutrons keep on multiplying in an uncontrolled fashion till fissionable material gets disintegrated. ಅಂದ್ರೆ ಸೊ ಈ ಟೈಮ್ ಅಲ್ಲಿ ಏನಾಗುತ್ತೆ, ಈ ಏನು ಎಮಿಟ್ ಆಗ್ತಾ ಇರ್ತಕ್ಕಂಥ ನ್ಯೂಟ್ರಾನ್ಸ್ ಕಾನ್ಸ್ಟೆಂಟ್ ಆಗಿರಲ್ಲ. ಸೊ ಅನ್ಕಂಟ್ರೋಲ್ಡ್. ಸೊ ನಾವು ಅದನ್ನ ಕಂಟ್ರೋಲ್ ಮಾಡಕ್ ಆಗದೆ ಇರ್ತಕ್ಕಂಥಷ್ಟು ನ್ಯೂಟ್ರಾನ್ಸ್ ಬಿಡುಗಡೆ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ as uncontrolled fission reaction. ಸೊ ಈ ಟೈಮ್ ಅಲ್ಲಿ ಏನಾಗುತ್ತೆ, ಇಟ್ ಕ್ಯಾನ್ ಲೀಡ್ ಟು ಎಕ್ಸ್ಪ್ಲೋಷನ್. ಸೊ ಎಕ್ಸ್ಪ್ಲೋಡ್ ಆಗೋ ಟೈಮ್ ಒಂದು ಸಂಭವವನ್ನು ಉಂಟು ಮಾಡಬಹುದು. ಎಕ್ಸಾಂಪಲ್ ಯಾವ್ದಂದ್ರೆ ನ್ಯೂಕ್ಲಿಯರ್ ವೆಪನ್. ಸೊ ನ್ಯೂಕ್ಲಿಯರ್ ಬಾಂಬ್ಸ್ ಈ ಟೈಪ್ ರಿಯಾಕ್ಷನ್ಗೆ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ಸೊ ಕಂಟ್ರೋಲ್ಡ್ ಏನಂದ್ರೆ self sustainable reaction in which number of neutrons is kept constant such that energy is produced constantly. ಸೊ ಈ ನ್ಯೂಟ್ರಾನ್ಸ್ ಎಷ್ಟು ಬಿಡುಗಡೆ ಆಗ್ತಾ ಇರುತ್ತೆ ಅದನ್ನ ನಾವು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಾ ಇರ್ತೀವಿ. ಸೊ ಇದನ್ನ ನಾವು ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್. ಸೊ ದ ರೇಷಿಯೋ ಆಫ್ ದ ನಂಬರ್ ಆಫ್ ದ ನ್ಯೂಟ್ರಾನ್ಸ್ ಇನ್ ದ ಪ್ರೆಸೆಂಟ್ ಜನರೇಷನ್ ಟು ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ ದ ಪ್ರೀವಿಯಸ್ ಜನರೇಷನ್ ಈಸ್ ಕಾಲ್ಡ್ as ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್. ಅಂದ್ರೆ ಈ ನೆಕ್ಸ್ಟ್ ಪ್ರೆಸೆಂಟ್ ಜನರೇಷನ್ ಅಂದ್ರೆ ಡಿಸ್ಇಂಟಿಗ್ರೇಟ್ ಆಗಿ ಬಂದಿರತಕ್ಕಂತ ಟೈಮ್. ಸೊ ಸಪೋಸ್ ಈಗ ಡಿಸ್ಇಂಟಿಗ್ರೇಟ್ ಆಗಿದೆ, ದಿಸ್ ಇಸ್ ಕಾಲ್ಡ್ as ಪ್ರೆಸೆಂಟ್ ಜನರೇಷನ್. ಸೊ ಈ ಟೈಮ್ ಅಲ್ಲಿ ಎಷ್ಟು ನ್ಯೂಟ್ರಾನ್ಸ್ ಪ್ರೊಡ್ಯೂಸ್ ಆಗಿರುತ್ತೆ ಬೈ ಸೊ ಪ್ರೀವಿಯಸ್ ಡಿಸ್ಇಂಟಿಗ್ರೇಷನ್ ಅಲ್ಲಿ, ಹಿಂದಿನ ಡಿಸ್ಇಂಟಿಗ್ರೇಷನ್ ಅಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗಿತ್ತು ನ್ಯೂಟ್ರಾನ್ಸ್. ಸೊ ಎರಡನ್ನ ನಾವು ಡಿವೈಡ್ ಮಾಡಿದ್ರೆ ವಿ ವಿಲ್ ಗೆಟ್ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅಂದ್ರೆ K. If K is greater than 1 then it is uncontrolled chain reaction. So K greater than 1 ಅಂದ್ರೆ ಏನೋ, ಸೊ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಜಾಸ್ತಿ ಎಲೆಕ್ಟ್ರಾನ್ಸ್ ರಿಲೀಸ್ ಆಗಿದಾವೆ ಅಂತ ಅರ್ಥ. ಸೊ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಜಾಸ್ತಿ ಇದೆ ಅಂದ್ರೆ ಇಟ್ ಈಸ್ ಅನ್ಕಂಟ್ರೋಲ್ಡ್. ಸೊ ಕಂಟ್ರೋಲ್ ಅಲ್ಲಿ ಇಲ್ಲ, ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ನ್ಯೂಟ್ರಾನ್ಸ್ ಅಂತ ಅರ್ಥ. ಸೊ ಇಟ್ ಈಸ್ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ಇಫ್ K is equal to 1, ಸೊ K is equal to 1 ಅಂದ್ರೆ ಕಾನ್ಸ್ಟೆಂಟ್ ಆಗಿದೆ, ದಟ್ ಈಸ್ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ನೆಕ್ಸ್ಟ್ K is less than 1 ಆರ್ ಸಬ್ ಕಂಟ್ರೋಲ್ಡ್ ರಿಯಾಕ್ಷನ್. K ಕಡಿಮೆ ಇದೆ ಅಂದ್ರೆ ಪ್ರೀವಿಯಸ್ ಜನರೇಷನ್ ಗಿನ ಈ ಟೈಮ್ ಡಿಸ್ಇಂಟಿಗ್ರೇಷನ್ ಅಲ್ಲಿ ಕಡಿಮೆ ಎಲೆಕ್ಟ್ರಾನ್ಸ್ ನ್ಯೂಟ್ರಾನ್ಸ್ ಪ್ರೊಡ್ಯೂಸ್ ಆಗಿದೆ. ಸೊ ಇಟ್ ಈಸ್ ಸಬ್ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್. ಅಂದ್ರೆ ಈಗ ನ್ಯೂಟ್ರಾನ್ಸ್ ಕಡಿಮೆ ಆಗ್ತಾ ಇದ್ರೆ ಏನಾಗ್ಬೋದು, ನೆಕ್ಸ್ಟ್ ಕೊಲೈಡ್ ಆಗಕ್ಕೆ ನ್ಯೂಟ್ರಾನ್ಸ್ ಕಡಿಮೆ ಆಗ್ಬೋದು. ಸೊ ನ್ಯೂಟ್ರಾನ್ಸ್ ಇಲ್ದೇನೂ ಆಗ್ಬೋದು. ಈ ಟೈಮಲ್ಲಿ ಏನಾಗುತ್ತೆ, ರಿಯಾಕ್ಷನ್ ನಿಂತು ಹೋಗ್ಬೋದು. ನೆಕ್ಸ್ಟ್ ಕ್ರಿಟಿಕಲ್ ಸೈಜ್. The minimum size of the fissionable material required to produce a controlled chain reaction. So fissionable material, so ಯಾವ ಮಟೀರಿಯಲ್ ಡಿಸ್ಇಂಟಿಗ್ರೇಟ್ ಆಗಬೇಕು ಆ ಮಟೀರಿಯಲ್ ಗೆ ಒಂದು ಮಿನಿಮಮ್ ಸೈಜ್ ಅಂತ ಇರಬೇಕು ಚೈನ್ ರಿಯಾಕ್ಷನ್ ಆಗ್ಲಿಕ್ಕೆ. ಸೊ ದಟ್ ಸೈಜ್ ಇಸ್ ಕಾಲ್ಡ್ as ಕ್ರಿಟಿಕಲ್ ಸೈಜ್. ಮತ್ತೆ ಕ್ರಿಟಿಕಲ್ ಮಾಸ್ ಅಂದ್ರೆ ಮಾಸ್ ಕರೆಸ್ಪಾಂಡಿಂಗ್ ಟು ಕ್ರಿಟಿಕಲ್ ಸೈಜ್. ಸೊ ಈ ಸೈಜ್ ಗೆ ಎಷ್ಟು ಮಾಸ್ ಇರುತ್ತೋ ರಿಲೇಟಿವ್ ಆಗಿ ದಟ್ ಈಸ್ ಕಾಲ್ಡ್ as ಕ್ರಿಟಿಕಲ್ ಮಾಸ್. ಸೊ ಇದು ನ್ಯೂಕ್ಲಿಯರ್ ರಿಯಾಕ್ಟರ್. ಸೊ ನ್ಯೂಕ್ಲಿಯರ್ ರಿಯಾಕ್ಟರ್ ಇಂದ ಎನರ್ಜಿ ತೆಗಿಲಿಕ್ಕೆ ದಿಸ್ ಇಸ್ ಅ ಸ್ಕಿಮ್ಯಾಟಿಕ್ ಡಯಾಗ್ರಾಮ್. ಸೊ ಇದನ್ನ ನೋಡೋಣ ಏನೇನಿರುತ್ತೆ ಇದರಲ್ಲಿ. ಸೊ ಫಸ್ಟ್ ಕಾಂಪೋನೆಂಟ್ಸ್ ಆಫ್ ದಿ ರಿಯಾಕ್ಟರ್ ದಟ್ ಈಸ್ ನ್ಯೂಕ್ಲಿಯರ್ ಫ್ಯೂಯಲ್. ಸೊ ಯಾವ್ದಾದ್ರು ಒಂದು ಡಿಸ್ಇಂಟಿಗ್ರೇಟ್ ಆಗಲಿಕ್ಕೆ ಮಟೀರಿಯಲ್ ಬೇಕು. ದಟ್ ಮಟೀರಿಯಲ್ ಇಸ್ ಕಾಲ್ಡ್ as ನ್ಯೂಕ್ಲಿಯರ್ ಫ್ಯೂಯಲ್.
ಸೊ ನ್ಯೂಕ್ಲಿಯರ್ ಫ್ಯೂಯಲ್ ಇಸ್ ಅ ಫಿಷನಬಲ್ ಮಟೀರಿಯಲ್ ಯೂಸ್ ಇನ್ ದ ನ್ಯೂಕ್ಲಿಯರ್ ರಿಯಾಕ್ಟರ್. ಸೊ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ದಿಸ್ ಫಿಷನಬಲ್ ಮೆಟೀರಿಯಲ್ ಇಟ್ ಅಂಡರ್ಗೋಸ್ ದ ಫಿಷನ್ ರಿಯಾಕ್ಷನ್. ಜನರಲಿ ಯುರೇನಿಯಂ 232, 235 ಆರ್ ಪ್ಲೂಟೋನಿಯಂ 239. ಸೊ ಜನರಲಿ ಈ ಮೂರು ಮಟೀರಿಯಲ್ಸ್ ನ ರೇಡಿಯೋ ಆಕ್ಟಿವ್ ಮಟೀರಿಯಲ್ಸ್ ನ ನಾವು ನ್ಯೂಕ್ಲಿಯರ್ ಫಿಷನ್ ಗೆ ಯೂಸ್ ಮಾಡ್ತೀವಿ. ಇಟ್ ಈಸ್ ಟೇಕನ್ ಇನ್ ಅ ಫಾರ್ಮ್ ಆಫ್ ಸಿಲಿಂಡ್ರಿಕಲ್ ರಾಡ್. ಸೊ ಇದು ಸಿಲಿಂಡ್ರಿಕಲ್ ರಾಡ್ ಆಗಿ ಇದನ್ನ ನಾವು ಯೂಸ್ ಮಾಡ್ತೀವಿ. ರಾಡ್ ತರ ಶೇಪ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಅರೇಂಜ್ಡ್ ಇನ್ ರೆಗ್ಯುಲರ್ ಪ್ಯಾಟರ್ನ್ ಇನ್ ಆಕ್ಟಿವ್ ಕೋರ್ ರಿಯಾಕ್ಟರ್. ಸೊ ದಿಸ್ ಇಸ್ ರಿಯಾಕ್ಟರ್ ಕೋರ್. ಸೊ ಇದರಲ್ಲಿ ನಾವು ಈ ಎಲ್ಲಾ ನ್ಯೂಕ್ಲಿಯರ್ ಫ್ಯೂಯಲ್ ನು ಇಟ್ಟಿರ್ತೀವಿ. ನೆಕ್ಸ್ಟ್ ಮಾಡರೇಟರ್. ಸೊ ಮಾಡರೇಟರ್ ಏನ್ ಕೆಲಸ ಅಂದ್ರೆ it slows down the moving neutron, have a more tendency to facilitate fission reaction rather than fast moving neutrons. This will be taken care by the moderator, which slows down the fast moving electron. So ಸ್ಲೋ ಮೂವಿಂಗ್ ಎಲೆಕ್ಟ್ರಾನ್ ಈಸಿಯಾಗಿ ಫಿಷನಬಲ್ ರಿಯಾಕ್ಷನ್ ನ ಮಾಡಬಹುದು ರಾದರ್ ದೆನ್ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್ಸ್. ಯಾಕಂದ್ರೆ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್ ಏನಾದ್ರು ಸ್ವಲ್ಪ ವ್ಯಾಲ್ಯೂಸ್ ಚೇಂಜ್ ಆಯ್ತು ಅಂದ್ರೆ ಆ ಕಡೆ ಡಿವೈಡ್ ಆಗ್ಬೋದು. ಸೊ ಸ್ಲೋ ಮೂವಿಂಗ್ ಎಲೆಕ್ಟ್ರಾನ್ಸ್ ಇದ್ರೆ ಈಸಿಯಾಗಿ ಫಿಷನ್ ರಿಯಾಕ್ಷನ್ ಕಂಟಿನ್ಯೂ ಆಗುತ್ತೆ. ಈ ಕೆಲಸ ಯಾವ್ದು ಮಾಡೋದು, ನ್ಯೂಟ್ರಾನ್ಸ್ ನ ಸ್ಲೋ ಮಾಡೋ ಕೆಲಸ ಯಾವ್ದು ಮಾಡುತ್ತೆ ಅಂದ್ರೆ ದಟ್ ಈಸ್ ಮಾಡರೇಟರ್. ನೆಕ್ಸ್ಟ್ ಕಂಟ್ರೋಲ್ ರಾಡ್. ಸೊ ಕಂಟ್ರೋಲ್ ರಾಡ್ ಏನಕ್ಕಂದ್ರೆ ಇಟ್ ಈಸ್ ಲೈಕ್ ರಿಯಾಕ್ಟರ್ಸ್ ಆರ್ ಪ್ರೊವೈಡೆಡ್ ವಿತ್ ಸೇಫ್ಟಿ ರಾಡ್ಸ್. ಸೊ ಇನ್ ಅಡಿಷನಲ್ ಟು ಕಂಟ್ರೋಲ್ ರಾಡ್ಸ್, ರಿಯಾಕ್ಟರ್ ಜೊತೆ ಸೇಫ್ಟಿ ರಾಡ್ಸ್ ಅಂತ ಕೂಡ ಇರುತ್ತೆ. These can be inserted into the reactor in order to bring the K value below unity. Hence, it keeps the power generation safe. So, ಈಗ K value ನಾವು ನೋಡಿದ್ವಿ. ಸೊ ಈ K ವ್ಯಾಲ್ಯೂ ನ ನಾವು ಕಡಿಮೆ ಮಾಡ್ಲಿಕ್ಕೆ ಈ ಕಂಟ್ರೋಲ್ ರಾಡ್ ನ ನಾವು ಯೂಸ್ ಮಾಡಬಹುದು. ಸೊ ಏನಕ್ಕಂದ್ರೆ K ವ್ಯಾಲ್ಯೂ ಜಾಸ್ತಿ ಆದಂಗೆಲ್ಲ ಅನ್ಕಂಟ್ರೋಲ್ ಆಗುತ್ತೆ ಈ ರಿಯಾಕ್ಷನ್. ಸೊ ಇದನ್ನ ಇನ್ಸರ್ಟ್ ಮಾಡೋದಂದ್ರೆ ಈ ರಾಡ್ಸ್ ನ ಇದು ಅಬ್ಸರ್ವ್ ಮಾಡುತ್ತೆ ನ್ಯೂಟ್ರಾನ್ಸ್ ನ. ಸೊ ಅಬ್ಸರ್ವ್ ಮಾಡಿ ಈ ಕಂಟ್ರೋಲ್ ಚೈನ್ ರಿಯಾಕ್ಷನ್ ನ ಕಂಟ್ರೋಲ್ ಆಗಿ ಇಡುತ್ತೆ. ನೆಕ್ಸ್ಟ್ ಕೂಲೆಂಟ್. It passes through the core, absorbing the heat and transferring into turbines. So coolant ಇದ್ರ ತುಂಬಾ. ಸೊ ದಿಸ್ ಈ ಟೈಮ್ ಅಲ್ಲಿ ಏನು ಕೂಲೆಂಟ್ ಯೂಸ್ ಮಾಡಿದೀವಿ ಇದರಲ್ಲಿ ನಾವು ಅಂದ್ರೆ ವಾಟರ್ ನ ಕೂಲೆಂಟ್ ಆಗಿ ಯೂಸ್ ಮಾಡಿದೀವಿ. ಸೊ ಕೂಲ್ ವಾಟರ್ ಇಲ್ಲಿಗೆ ಬರುತ್ತೆ. ಯಾಕಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಜಾಸ್ತಿ ಎನರ್ಜಿ ಹೊರಗಡೆ ಬರುತ್ತೆ. ಸೊ ಎನರ್ಜಿ ಮೋಸ್ಟ್ ಆಫ್ ದ ಟೈಮ್ ಹೀಟ್ ಎನರ್ಜಿ ಆಗಿರುತ್ತೆ. ಸೊ ಎನರ್ಜಿ ನಾವು ಯೂಸ್ ಮಾಡೋದಂದ್ರೆ ನೀರಲ್ಲಿ ಇಟ್ಟಾಗ ಸೊ ನೀರೆಲ್ಲ ಈ ಹೀಟ್ ಎನರ್ಜಿಯಿಂದ ಬಿಸಿ ಆಗ್ಬಿಟ್ಟು ಇದು ಹೊರಗಡೆ ಬಂದು ದೇರ್ ವಿಲ್ ಬಿ ಹೈ ಸ್ಟೀಮ್. ಸೊ ಸ್ಟೀಮ್ ಇಂದ ಸ್ಟೀಮ್ ಪಾಸ್ ಆಗತ್ತೆ ಇಲ್ಲಿಂದ. ಸೊ ಇಲ್ಲಿ ಟರ್ಬೈನ್ ಇರುತ್ತೆ. ಸೊ ಆ ಸ್ಟೀಮ್ ಇಂದ ಟರ್ಬೈನ್ ತಿರುಗಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿ ಹೋಗುತ್ತೆ. ಸೊ ದಿಸ್ ಇಸ್ ಕೂಲೆಂಟ್ ಇನ್ ಸೈಡ್, ಕೂಲೆಂಟ್ ಇನ್ ದೆನ್ ಕೂಲೆಂಟ್ ಔಟ್. ಸೊ ಇಲ್ಲಿ ಸ್ಟೀಮ್ ಜನರೇಟ್ ಆಗ್ತಾ ಇದೆ. ಸೊ ಸ್ಟೀಮ್ ಇಲ್ಲಿ ಪಾಸ್ ಆಗುತ್ತೆ. ಸೊ ಈ ಬಿಸಿ ನೀರು ಇಲ್ಲಿ ಹೊರಗಡೆ ಬರುತ್ತೆ, ಮತ್ತೆ ಇಲ್ಲಿ ಬಂದ್ಬಿಟ್ಟು ಮತ್ತೆ ತಣ್ಣೀರು ಒಳಗಡೆ ಹೋಗುತ್ತೆ. ನೆಕ್ಸ್ಟ್ ಟರ್ಬೈನ್. ಸೊ ಟ್ರಾನ್ಸ್ಫರ್ಸ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಫಾರ್ಮ್. ಸೊ ಇನ್ನು ಸ್ಟೀಮ್ ಬರ್ತಾ ಇತ್ತಲ್ಲ, ಸೊ ಈ ಸ್ಟೀಮ್ ರೊಟೇಟರಿ ಎನರ್ಜಿಯಿಂದ ಈ ಎಲೆಕ್ಟ್ರಿಕ್ ಜನರೇಟರ್ ಇಂದ ಮುಖಾಂತರ ನಮಗೆ ಎಲೆಕ್ಟ್ರಿಕ್ ಪವರ್ ಬರುತ್ತೆ. ನೆಕ್ಸ್ಟ್ ಕೂಲಿಂಗ್ ಟವರ್. ಸೊ ಕೂಲಿಂಗ್ ಟವರ್ ಸೇಮ್, ಇಟ್ ಎಲಿಮಿನೇಟ್ಸ್ ದ ಹೀಟ್ ದಟ್ ಈಸ್ ನಾಟ್ ಕನ್ವರ್ಟೆಡ್ ಆರ್ ಟ್ರಾನ್ಸ್ಫರ್ಡ್. ಸೊ ಹೀಟ್ ಏನೋ ಕನ್ವರ್ಟ್ ಆಗಿರಲ್ಲ ಸ್ಟೀಮ್ಗೆ, ಹಾಗೆ ರಿಲೀಸ್ ಆಗಿರುತ್ತೆ ಹೊರಗೆ. ಸೊ ಅದನ್ನ ಈ ಹೊರಗಡೆ ಅಟ್ಮಾಸ್ಫಿಯರ್ ಗೆ ಹೀಟ್ ನ ರಿಲೀಸ್ ಮಾಡುತ್ತೆ ಕೂಲಿಂಗ್ ಟವರ್. ನೆಕ್ಸ್ಟ್ ಕಂಟೈನ್ಮೆಂಟ್. ಸೊ ಇದು ಕಂಟೈನ್ಮೆಂಟ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಏನಕಂದ್ರೆ ಇಲ್ಲಿ ಏನೋ ಕೋರಲ್ಲಿ ರಿಯಾಕ್ಷನ್ ನಡೀತಾ ಇರುತ್ತೆ. ಸೊ ಕೋರಲ್ ರಿಯಾಕ್ಷನ್ ನಡೀತಾ ಇರಬೇಕಾದ್ರೆ ದಿಸ್ ಇಸ್ ರೇಡಿಯೋ ಆಕ್ಟಿವ್ ಪ್ರಾಸೆಸ್. ಸೊ ರೇಡಿಯೋ ಆಕ್ಟಿವ್ ರಿಯಾಕ್ಷನ್ಸ್ ಹೊರಗಡೆ ಬರೋ ಸಾಧ್ಯತೆನೂ ಇರುತ್ತೆ, ರೇಡಿಯೇಷನ್ಸ್. ಸೊ ಈ ರೇಡಿಯೇಷನ್ಸ್ ಇಂದ ಸುತ್ತಮುತ್ತ ಇರತಕ್ಕಂತ ಜೀವಿಗಳಿಗೆ ಏನು ತೊಂದರೆ ಆಗಬಾರ್ದಂತ ನಾವು ಕಾಂಕ್ರೀಟ್ ವಾಲ್ ಜೊತೆಗೆ 2.5 ಮೀಟರ್ ಥಿಕ್ಕಿಸ್ಟ್ ದಪ್ಪ ಕಾಂಕ್ರೀಟ್ ವಾಲ್ ನ ಕ್ರಿಯೇಟ್ ಮಾಡ್ತೀವಿ. ಇದ್ರ ಜೊತೆ ಮೇಲ್ಗಡೆ ಲೆಡ್ ಕೋಟಿಂಗ್ ಕೂಡ ಮಾಡಿರ್ತೀವಿ. ಏನಕಂದ್ರೆ ಲೆಡ್ ಅಲ್ಲಿ ರೇಡಿಯೋ ಆಕ್ಟಿವ್ ರೇಡಿಯೇಷನ್ಸ್ ಏನಿರುತ್ತೆ ಅದೆಲ್ಲ ಪ್ರಿಸರ್ವ್ ಆಗಿರುತ್ತೆ. ಸೊ ಲೆಡ್ ಮುಖಾಂತರ ಪಾಸ್ ಆಗಲ್ಲ. ನೆಕ್ಸ್ಟ್ ಡಿಕೆ ಕಾನ್ಸ್ಟೆಂಟ್. ಸೊ ಡಿಕೆ ಕಾನ್ಸ್ಟೆಂಟ್ ಅಂದ್ರೆ ಇಟ್ ಇಸ್ ರೆಸಿಪ್ರೋಕಲ್ ಆಫ್ ಟೈಮ್ ಟೇಕನ್ ಫಾರ್ ದಿ ರೇಡಿಯೋ ಆಕ್ಟಿವ್ ಸ್ಯಾಂಪಲ್ ಟು ಬಿಕಮ್ 1 ಟೈಮ್ಸ್ ಆಫ್ ದಿ ಇನಿಷಿಯಲ್ ವ್ಯಾಲ್ಯೂ. ಸೊ ರೇಡಿಯೋ ಆಕ್ಟಿವ್ ಸ್ಯಾಂಪಲ್ 1/e ಟೈಮ್ ಆಗಕ್ಕೆ, ಸೊ 1/e ಅಷ್ಟು ಆಗಕ್ಕೆ, ಇನಿಷಿಯಲ್ ವ್ಯಾಲ್ಯೂನ 1/e ಅಷ್ಟು ಆಗಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೋ ಆ ಟೈಮ್ ನ ರೆಸಿಪ್ರೋಕಲ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ, ಡಿಕೆ ಕಾನ್ಸ್ಟೆಂಟ್ ಸಿಗುತ್ತೆ. ನೆಕ್ಸ್ಟ್ ಅನ್ಹಿಲೇಷನ್. ಸೊ ಅನ್ಹಿಲೇಷನ್ ಅಂದ್ರೆ when a particle and antiparticle combine, their masses gets convert into energy according to E is equal to mc square. This is called as annihilation. So ನಾನು ಲಾಸ್ಟ್ ಬೀಟಾ ಡಿಕೆ ನೋಡ್ಬೇಕಾದ್ರೆ ನಮ್ಗೆ ಏನ್ ಸಿಕ್ಕಿತ್ತು, ಪಾಸಿಟ್ರಾನ್ ಸಿಕ್ಕಿತ್ತು. ಸೊ ಪಾಸಿಟ್ರಾನ್ ಇಸ್ ಆಂಟಿ ಮ್ಯಾಟರ್ ಆರ್ ಆಂಟಿ ಪಾರ್ಟಿಕಲ್ ಆಫ್ ಎಲೆಕ್ಟ್ರಾನ್. ಸೊ ಪಾಸಿಟ್ರಾನ್ ಮತ್ತೆ ಎಲೆಕ್ಟ್ರಾನ್ ಏನಾದ್ರೂ ಕೊಲೈಡ್ ಆಯ್ತು ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಸೊ ಪಾಸಿಟ್ರಾನ್ ಮತ್ತೆ ಎಲೆಕ್ಟ್ರಾನ್ ಕೊಲೈಡ್ ಆದ್ರೆ ಏನಕ್ಕಂದ್ರೆ ಅದಕ್ಕೆ ಚಾರ್ಜ್ ಸೇಮ್ ಇರುತ್ತೆ, ಸಾರಿ ಚಾರ್ಜ್ ಆಪೋಸಿಟ್ ಇರುತ್ತೆ, ಬಟ್ ಚಾರ್ಜ್ ವ್ಯಾಲ್ಯೂ ಸೇಮ್ ಇರುತ್ತೆ. ಒಂದಕ್ಕೆ ಪ್ಲಸ್ ಇ, ಇನ್ನೊಂದು ಮೈನಸ್ ಇ. ಸೊ ಈ ಟೈಮ್ ಅಲ್ಲಿ ಏನಾಗುತ್ತೆ, ಎನರ್ಜಿ, ಟೋಟಲ್ ಎನರ್ಜಿ ಕನ್ಸರ್ವ್ ಆಗ್ಬೇಕು. ಸೊ ಮಾಸ್ ಚೇಂಜ್ ಆಗುತ್ತೆ. ಮಾಸ್ ಚೇಂಜ್ ಆಗುತ್ತೆ ಅಂದ್ರೆ ಮಾಸ್ ಕಾಣಲ್ಲ, ನಮ್ಗೆ ಕಾಣೆ ಆಗುತ್ತೆ, ಬಟ್ ಎನರ್ಜಿ ಚೇಂಜ್ ಆಗುತ್ತೆ.
ಹೇಗೆ ಎನರ್ಜಿ ಚೇಂಜ್ ಆಗುತ್ತೆ ದಟ್ ಈಸ್ ಗಿವನ್ ಆಸ್ m into c square. ಸೊ ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ಅನ್ಹಿಲೇಷನ್. ಸೊ ಎರಡೂ ಪಾರ್ಟಿಕಲ್ಸ್ ಕಾಣೆ ಆಗುತ್ತೆ. ಸೊ ಕಾಣೆ ಆಗೋದ ಅರ್ಥ ಏನಂದ್ರೆ ಈ ಮಾಸಸ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಎನರ್ಜಿ. ಅಂದ್ರೆ ಅದ್ರ ಎಕ್ಸಿಸ್ಟೆನ್ಸ್ ಇರಲ್ಲ, ಬಟ್ ದೇರ್ ವಿಲ್ ಬಿ ಎನರ್ಜಿ. ಸೊ ಅದಕ್ಕೆ ರಿಲೇಟೆಡ್ ಮಾಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಎನರ್ಜಿ ಇರುತ್ತೆ. Next, nuclear fusion reaction. So nuclear fusion reaction through which two or more light nuclei collide into each other to form heavy nucleus. So nuclear fission ಅಲ್ಲಿ ಏನ್ ನೋಡಿದ್ವಿ, ಒಂದು ನ್ಯೂಕ್ಲಿಯಸ್ ಸ್ಪ್ಲಿಟ್ ಆಗಿ ಕಡಿಮೆ ಸಣ್ಣ ನ್ಯೂಕ್ಲಿಯಸ್ ಆಗೋದನ್ನ ನೋಡಿದ್ವಿ. ಬಟ್ ನ್ಯೂಕ್ಲಿಯರ್ ಫ್ಯೂಷನ್ ಅಲ್ಲಿ ಏನಾಗುತ್ತೆ, ಸಣ್ಣ ನ್ಯೂಕ್ಲಿಯೈ ಕಂಬೈನ್ ಆಗ್ಬಿಟ್ಟು ದೊಡ್ಡ ನ್ಯೂಕ್ಲಿಯೈ ಆಗಿ ಫಾರ್ಮ್ ಆಗುತ್ತೆ to form heavier nucleus. And this reaction takes place with elements that have a low atomic number such as hydrogen. So ಈ ರಿಯಾಕ್ಷನ್ ಯಾವಾಗ ನಡೆಯುತ್ತೆ ಅಂದ್ರೆ, ಯಾವುದ್ರ ಜೊತೆ ನಡೆಯುತ್ತೆ ಅಂದ್ರೆ ಲೋ ಅಟೋಮಿಕ್ ನಂಬರ್ ಇರ್ತಕ್ಕಂಥ ಎಲಿಮೆಂಟ್ಸ್ ಜೊತೆ ಫ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಇಟ್ ಈಸ್ ಆಪೋಸಿಟ್ ಆಫ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಇನ್ ವಿಚ್ ಹೆವಿ ಎಲಿಮೆಂಟ್ಸ್ ಡಿಫ್ಯೂಸ್ ಟು ಫಾರ್ಮ್ ಲೈಟರ್ ಎಲಿಮೆಂಟ್ಸ್. ಸೊ ಫಿಷನ್ ರಿಯಾಕ್ಷನ್ ಇದು ಕಂಪ್ಲೀಟ್ ಆಪೋಸಿಟ್. ಯಾಕಂದ್ರೆ ಫಿಷನ್ ಅಲ್ಲಿ ಹೆವಿಯರ್ ಎಲಿಮೆಂಟ್ಸ್ ಡಿಫ್ಯೂಸ್ ಆಗಿ ಸಣ್ಣ ಎಲಿಮೆಂಟ್ ಆಗಿ ಫಾರ್ಮ್ ಆಗಿದ್ದು, ಬಟ್ ಇಲ್ಲಿ ಸಣ್ಣ ಎಲಿಮೆಂಟ್ಸ್ ಕಂಬೈನ್ ಆಗಿ ಹೆವಿಯರ್ ನ್ಯೂಕ್ಲಿಯೈ ಆಗಿ ಫಾರ್ಮ್ ಆಗುತ್ತೆ. ಇದನ್ನ ನಾವು ಎಲ್ಲಿ ನೋಡಬಹುದು ಅಂದ್ರೆ ಫ್ಯೂಷನ್ ಇನ್ ಸ್ಟಾರ್ಸ್, ಎಕ್ಸಾಂಪಲ್ ಫಾರ್ ಸನ್. ಸೊ ಸನ್ ಅಲ್ಲಿ ಈ ಫ್ಯೂಷನ್ ರಿಯಾಕ್ಷನ್ ಆಗೋದು ನಾವು ನೋಡಬಹುದು. ಎವ್ರಿ ಸ್ಟಾರ್ ಇನ್ ಯೂನಿವರ್ಸ್ ಇನ್ಕ್ಲೂಡಿಂಗ್ ಸನ್ ಈಸ್ ಅಲೈವ್ ಡ್ಯೂ ಟು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. The pressure at the core of any star is tremendously high. That is where the nuclear fusion reaction takes place. So ಯಾವುದೇ ಒಂದು ಸ್ಟಾರ್ ಅಲ್ಲಿ ಪ್ರೆಷರ್ ತುಂಬಾ ಜಾಸ್ತಿ ಇರುತ್ತೆ, ಅಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಫ್ಯೂಷನ್ ಏನಕ್ಕೆ ಹೈ ಪ್ರೆಷರ್ ಬೇಕಂದ್ರೆ, ಯಾಕಂದ್ರೆ ಎರಡು ಎಲಿಮೆಂಟ್ ನ್ಯೂಕ್ಲಿಯಸ್ ಕಂಬೈನ್ ಆಗ್ಬೇಕು. ನ್ಯೂಕ್ಲಿಯಸ್ ಕಂಬೈನ್ ಆಗೋದ್ರ ಅರ್ಥ ಏನು, ಎರಡು ಪಾಸಿಟಿವ್ ಇರತಕ್ಕಂಥ ಚಾರ್ಜ್ಗಳು ಕಂಬೈನ್ ಆಗ್ಬೇಕು. ಯಾಕಂದ್ರೆ ರಿಪಲ್ಷನ್ ಇರೋದ್ರಿಂದ ಇಲ್ಲಿ ತುಂಬಾ ಅಪೋಸಿಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ಫೋರ್ಸ್ ಆಫ್ ರಿಪಲ್ಷನ್ ಇರುತ್ತೆ. ಬಟ್ ಹೈ ಪ್ರೆಷರ್ ಇರೋ ಕಾರಣ ಈ ಸ್ಟಾರ್ ಗಳಲ್ಲಿ ಎರಡು ನ್ಯೂಕ್ಲಿಯೈ ಫ್ಯೂಸ್ ಆಗ್ಬಿಟ್ಟು ಹೆವಿ ನ್ಯೂಕ್ಲಿಯಸ್ ಫಾರ್ಮ್ ಆಗುತ್ತೆ. ದಿಸ್ ಟೆಂಪರೇಚರ್, ಇಲ್ಲಿ ಟೆಂಪರೇಚರ್ ಕೂಡ ಜಾಸ್ತಿ ಇರುತ್ತೆ. ಯಾಕಂದ್ರೆ ಸನ್ ಟೆಂಪರೇಚರ್ ಇಲ್ಲಿ 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್. ಸೊ ಈ ಟೈಮ್ ಅಲ್ಲಿ ಹೈ ಪ್ರೆಷರ್ ಇರೋ ಕಾರಣ ಟೂ ಐಸೋಟೋಪ್ಸ್ ಆಫ್ ಹೈಡ್ರೋಜನ್, ದಟ್ ಈಸ್ ಡ್ಯೂಟೇರಿಯಂ ಅಂಡ್ ಟ್ರಿಶಿಯಂ ಫ್ಯೂಸ್ ಟು ಫಾರ್ಮ್ ಆಸ್ ಹೀಲಿಯಂ. ಸೊ ಡ್ಯೂಟೇರಿಯಂ ಮತ್ತೆ ಟ್ರಿಶಿಯಂ ಎರಡು ಐಸೋಟೋಪ್ಸ್ ಎರಡು ಕಂಬೈನ್ ಆಗಿಬಿಟ್ಟು ಹೀಲಿಯಂ ಫಾರ್ಮ್ ಆಗುತ್ತೆ. ದಿಸ್ ರಿಲೀಸಸ್ ಮ್ಯಾಸಿವ್ ಅಮೌಂಟ್ ಆಫ್ ಎನರ್ಜಿ ಇನ್ ಫಾರ್ಮ್ ಆಫ್ ಹೀಟ್. ಸೊ ಇದು ಜಾಸ್ತಿ ಎನರ್ಜಿ ಹೀಟ್ ಫಾರ್ಮ್ ಅಲ್ಲಿ ತುಂಬಾ ಎನರ್ಜಿನ ಲಿಬರೇಟ್ ಮಾಡುತ್ತೆ. ಅರೌಂಡ್ 600 ಮಿಲಿಯನ್ ಟನ್ಸ್ ಆಫ್ ಹೈಡ್ರೋಜನ್ ಆರ್ ಕನ್ವರ್ಟೆಡ್ ಇಂಟು ಹೀಲಿಯಂ ಎವ್ರಿ ಸೆಕೆಂಡ್. ಸೊ ಒಂದು ಸೆಕೆಂಡ್ ಅಲ್ಲಿ 600 ಮಿಲಿಯನ್ ಟನ್ಸ್ ಅಷ್ಟು ಹೈಡ್ರೋಜನ್ ಹೀಲಿಯಂ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇರಬಹುದು ಸನ್ ಅಲ್ಲಿ. ನೆಕ್ಸ್ಟ್ ಪ್ರಾಬ್ಲಮ್ಸ್. ಸೊ ಪ್ರಾಬ್ಲಮ್ಸ್ ನೋಡೋಣ. First problem, calculate the energy equivalent of 1 gram of substance. So 1 gram substance na energy equivalent na calculate ಮಾಡಬೇಕು. So ಹೇಗೆ calculate ಮಾಡೋದು, E is equal to mc square. So delta m, that is 1 gram into c square, 3.10 3 into 10 to the power 8 into 10 to the power whole square. So ನಮ್ಗೆ ಎಷ್ಟು ಸಿಗುತ್ತೆ ವ್ಯಾಲ್ಯೂ 9 into 10 to the power 13 joule. ಅಂದ್ರೆ 1 gram ನ ಸಬ್ಸ್ಟೆನ್ಸ್ ನ ಅದ್ರ ಜೊತೆ ಸೊ ಅದಕ್ಕೆ ಈಕ್ವಿವ್ಯಾಲೆಂಟ್ ಎನರ್ಜಿ ಎಷ್ಟಂದ್ರೆ 9 into 10 to the power 13 joule. Obtain the binding energy in mega electron volt of a nitrogen nucleus of N714 given mass is equal to 14.0030 So binding energy ಇಲ್ಲಿ ಕಂಡುಹಿಡಿಯಬೇಕು. That is binding energy delta M into C G or energy. So delta M mass L is to change mass ಅಂದ್ರೆ N ಇದ್ರ ನೈಟ್ರೋಜನ್ ಅಲ್ಲಿ 7 ನ್ಯೂಟ್ರಾನ್ ಮತ್ತೆ 7 ಪ್ರೋಟಾನ್ಸ್ ಇರುತ್ತೆ. ಸೊ delta M is given as 7 into mass of proton plus 7 into mass of neutron minus this mass, given mass. So 7 into proton mass ನಿಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, that is 1.00 into 10 to the 7 ಇದು ಪೂರ್ತಿ ವ್ಯಾಲ್ಯೂ, and neutron mass 7 into ಈ ವ್ಯಾಲ್ಯೂ minus given mass, that is 14.00307. ಸೊ ನಮಗೆ ಸಿಗುತ್ತೆ there is 0.11236 atomic mass unit. ಬಟ್ ನಮ್ಗೆ ಇಲ್ಲಿ ಬೇಕಿರೋದು ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ. ಸೊ multiply this by 931.5 mega electron volt or c square. So multiply ಮಾಡಿದ್ರೆ ನಮಗೆ ಸಿಗುತ್ತೆ that is 104.603 mega electron volt. And radioactive second question, next question, radioactive isotope has a half life of t years. So ಒಂದು radioactive isotope ಗೆ t years ಅನ್ನಷ್ಟು half life ಇದ್ರೆ how long it will take the activity to reduce to 3.125% of its original value. So ಇದರ activity
3.15 ಅಷ್ಟು ಒರಿಜಿನಲ್ ವ್ಯಾಲ್ಯೂನ 3.125% ಅಷ್ಟು ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳಿದೆ. ಇನಿಷಿಯಲಿ N0, ಸೊ ಇನಿಷಿಯಲಿ N0 ನ್ಯೂಕ್ಲಿಯೈ ಇದ್ರೆ ನೆಕ್ಸ್ಟ್ N/N0 ಎಷ್ಟಾಗತ್ತೆ 3.125 ಕೊಟ್ಟಿರೋದು. ಒರಿಜಿನಲ್ ವ್ಯಾಲ್ಯೂನ 3.125 ಅಷ್ಟು ಆಗುತ್ತೆ ಅಂತ ಹೇಳಿದ್ದಾನೆ. ದಟ್ ಈಸ್ 1/32. ಬಟ್ N/N0 is equal to e to the power minus lambda into t. ಸೊ ಇಂದ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಗುತ್ತೆ lambda t is equal to ln 32. ನಮಗೆ ಲ್ಯಾಂಬ್ಡಾ ವ್ಯಾಲ್ಯೂ ಇಲ್ಲಿಂದ ಏನ್ ಸಿಗುತ್ತೆ, ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ t is equal to minus 3.4657. ಬಟ್ ಲ್ಯಾಂಬ್ಡಾ ಇಲ್ಲಿ ಏನು 0.693/t12. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈನಲಿ ವಿ ವಿಲ್ ಗೆಟ್ t is equal to 3.466/0.693/t. that is 4 times of half life. So 3.125 ಅಷ್ಟು ಒರಿಜಿನಲ್ ವ್ಯಾಲ್ಯೂನ 3.125 ಅಷ್ಟು ಆಕ್ಟಿವಿಟಿ ಆಗ್ಬೇಕಂದ್ರೆ ನಮಗೆ ಎಷ್ಟು ಟೈಮ್ ಬೇಕು, ದಟ್ ಈಸ್ 4 times of half life. Next question, half life of strontium 38 and 90 is 28 years. So what is the disintegration rate of 15 gram of this isotope? So strontium na half life is 28 years ಅಂತ ಕೊಟ್ಟಿದ್ದಾನೆ. ಬಟ್ 15 gram ಈ ಐಸೋಟೋಪ್ ನ 15 ಗ್ರಾಮ್ ಗೆ ಎಷ್ಟು, ವಾಟ್ ಇಸ್ ದ ಡಿಸ್ಇಂಟಿಗ್ರೇಷನ್ ರೇಟ್? ಸೊ ಡಿಸ್ಇಂಟಿಗ್ರೇಷನ್ ರೇಟ್ ಎಷ್ಟು ಅಂತ ಕೇಳಿದ್ದಾನೆ. ದಟ್ ಈಸ್ dN/dt. ಸೊ 28 years ಅಂದ್ರೆ 8.83 into 10 to the power 8 seconds. So 90 gram of strontium contains Na, number of atoms, that is 6.023 into 10 to the power 23 atoms. Avogadro number 90 ಗ್ರಾಮ್ ಅಲ್ಲಿ ಇಷ್ಟಿದ್ರೆ ನಾವು 15 ಗ್ರಾಮ್ ಅಲ್ಲಿ ಎಷ್ಟಿರುತ್ತೆ? ಸೊ ನಾವು ಕ್ರಿಸ್ ಕ್ರಾಸ್ ಮೆಥಡ್ ಯೂಸ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, 15 ಗ್ರಾಮ್ ಅಲ್ಲಿ 1.038 into 10 to the power 20 atoms ಇರುತ್ತೆ ಅಂತ ಸಿಗುತ್ತೆ. ನೆಕ್ಸ್ಟ್ dN/dt ಕಂಡುಹಿಡಬೇಕು. ದಿಸ್ ಇಸ್ ರೇಟ್ ಆಫ್ ಡಿಸ್ಇಂಟಿಗ್ರೇಷನ್ which is equal to lambda into n. ಸೊ ಲ್ಯಾಂಬ್ಡಾ ಅಂದ್ರೆ ಏನು, 0.693/t12. ಸೊ ಏನಕ್ಕಂದ್ರೆ ನಮ್ಮ ಕ್ವಶನ್ ಅಲ್ಲಿ ಹಾಫ್ ಲೈಫ್ ಕೊಟ್ಟಿದ್ದೀನಿ, ದಟ್ ಇಸ್ 28 years. ಸೊ ಇಲ್ಲಿ ಲ್ಯಾಂಬ್ಡಾಗೆ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, dN/dt is equal to 7.878 into 10 to the power 10 atoms per second. So this is the disintegration rate of disintegration. So friends, ಈ ಚಾಪ್ಟರ್ ಇಲ್ಲೇ ಮುಗಿಯುತ್ತೆ. So end of chapter 12 and 13. Thank you.